ಅದು ಅಪ್ಪಂದು ಪೆನ್ಷನ್ ದುಡ್ಡು ವಿಚಾರಿಸೋಣ ಅಂತ ಬಂದೆ. ಸೈನ್ ಮಾಡಿ. ಏನು ತಮಾಷೆ ಮಾಡ್ತಾ ಇದ್ದೆ ಅರ್ಜುನ್? ನೀವೀಗ ಸೈನ್ ಮಾಡಿದ್ರೆ ದುಡ್ಡು ಸಿಕ್ತಾಗೆ ನಿಮಗೆ. ನಾವು ಜೊತೆಲಿ ಇರೋದು ಬೇಡ ಅಂತ ಅವ್ರು ಹೇಳಿದ ಮ್ಯಾಗೂ ನಾವು ಹಿಂಗಿದ್ರೆ ಸಣ್ಣಾಗಿರೋಕ್ಕಿಲ್ಲ. ನಮ್ಮ ಅಪ್ಪ ಹಿಂಗೇನಾದ್ರು ಹೆಚ್ಚು ಕಮ್ಮಿ ಆದರೆ ನಾನಂತೂ ಸಹಿಸಲ್ಲ. ಸರಿ ಜೋಗಿ ಅವರೇ, ನೀವು ಯಾವಾಗ ಬರ್ತೀರಾ ಅಮ್ಮಿಯವರೇ? ಈ ಮನೇಲಿರೋ ಸಮಸ್ಯೆ ಎಲ್ಲ ಸರಿ ಮಾಡಿ ನನ್ನ ಮನೆಗೆ ಮತ್ತೆ ವಾಪಸ್ ಬರೋದು. ಓಡ್ ಬರ್ತೀನಿ, ಟೈಮ್ ಆಯ್ತದೆ. ಈ ದೂರ ಬರೀ ತಾತ್ಕಾಲಿಕ ಅಷ್ಟೇ. ನಾನು ಮತ್ತೆ ಆ ಮನೆಗೆ ಹೇಗೆ ವಾಪಸ್ ಬರ್ತೀನಿ ಅಂದ್ರೆ ಜಯ ಅನ್ನೋದು ನನ್ನ ಜೊತೆಲೇ ಇರಬೇಕು. ಆ ಶಿವರುದ್ರಪ್ಪ ಸೋತು ಸುಣ್ಣ ಆಗ್ಬೇಕು. ನೋಡ್ತಾ ಇರ್ತಾ ಮುಂದೆ ಇನ್ನು ಏನೇನಾಗುತ್ತೆ ಅಂತ. ಗೌರಿ ಶಂಕರ ಈ 2 ದಿನ ನಮ್ಮನೇಲಿ ಇರ್ಲಿ ಅಂತ ನಾನೇ ಕರ್ಕೊಂಡು ಬಂದೆ. ಇವ್ರು ಉಳ್ಕೊಳ್ಳೋಕೆ ಜಾಗ ಎಲ್ಲಿದೆ? ನಮ್ಮ ರೂಮಲ್ಲೇ ಇರ್ಲಿ ಬಿಡಿಯತ್ತೆ. ನಾಳೆನೆ ಅವರಿಬ್ಬರನ್ನೂ ಮನೆಯಿಂದ ಹೊರಗಾಕೋ ಜವಾಬ್ದಾರಿ ನಿಂದು. ನೀನ್ ಕೂಗಾಡೋದ್ರಲ್ಲಿ ಅರ್ಥ ಇದೆ ಭೂಮಿ, ಆದ್ರೆ ಸತ್ಯ ತಿಳ್ಕೊಳ್ದೆ ಬಾಯಿಗೆ ಬಂದಂಗ್ ಮಾತಾಡಿದ್ದು ಸರಿಯಲ್ಲ. ಯಾವ್ದು ಸರಿಯಲ್ಲ ಸಾಹೇಬ್ರೆ? ತಾಯಿಯಿಂದ ದೂರ ಇದ್ದವ್ರಿಗೆ ಮಾತ್ರ ತಾಯಿ ಬೆಲೆ ಗೊತ್ತಿರ್ಬೇಕು ಅನ್ನೋದೇನಿಲ್ಲ. ನಾನು ಮನುಷ್ಯನೇ, ನನಗೂ ಮನಸ್ಸಾಕ್ಷಿ ಅನ್ನೋದಿದೆ. ಅದಾಗಲ್ಲ ಸೆಟಪ್ ಭೂಮಿ. ಸಾಹೇಬ್ರೆ, ನನ್ನ ಮಾತು ಜೊತೆ ನಮ್ಮ ಕತೆ. ನಿಮಗೆ ಹುಟ್ಟು ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಯಾರು? ಭಾವನ? ಏನು ಭಾವ ಅಂತ ಅನ್ಕೊಂಡು? ನೀವು ನಮ್ಮ ಅಕ್ಕ ಆದ್ರೆ ಅವ್ರು ನಮ್ಮ ಭಾವ ತಾನೇ. ಭಾವ ಅಂದ್ರೆ ಗೊತ್ತಾ ನಿಮ್ಗೆ? ಗೊತ್ತು, ಅಕ್ಕನ ಗಂಡ. ಭಾವನ ಏನಂತ ಕರಿತ್ಯಾ? ರೀ ಅಂತ ಕರಿತ್ಯಾ? ಒಂದೇ ಒಂದ್ಸಲ ರೀ ಅಂತ ಕರಿಯಾಕ? ನಿಶಿನ ಮದುವೆ ಮಾಡ್ಕೊಳ್ಳೋದಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದಾನೆ. ಅಮ್ಮ, ನಾನು ಹೋಗಿ ನೋಡ್ತೀನಿ, ನೀವು ಕೂತ್ಕೊಳ್ಳಿ. ನನಗೆ ಸ್ವೀಟ್ಸ್ ಅಂದ್ರೆ ತುಂಬಾ ಇಷ್ಟ. ಓ ಹೌದಾ? ಹಾಗಾದ್ರೆ ಇನ್ನೊಂದ್ ಸ್ವಲ್ಪ ತರ್ತೀನಿ. ಅಮ್ಮ ಬೇಡ. ಅಯ್ಯೋ ಇರಮ್ಮ, ತರ್ತೀನಿ.